ವೀಕ್ಷಕರೇ, ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಬಟಾಟೆದು ಫ್ರೆಂಚ್ ಫ್ರೈ ಹೇಗೆ ಮಾಡುವುದೆಂದು ತಿಳಿಸಿಕೊಡುತ್ತಿದ್ದೇನೆ. ನಾನು ಇವತ್ತು 2 ಬಟಾಟೆಯನ್ನು ತೆಗೆದುಕೊಂಡಿದ್ದೇನೆ. ನಾನು ಈ 2 ಬಟಾಟೆಗಳನ್ನು ಚೆನ್ನಾಗಿ ತೊಳೆದುಕೊಂಡು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ವೀಕ್ಷಕರೇ, ನಾನು ಈಗ ಈ 2 ಬಟಾಟೆಯನ್ನು ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ಈಗ ಅದರ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿಕೊಳ್ಳುತ್ತಾ ಇದ್ದೇನೆ. ವೀಕ್ಷಕರೇ, ನಾನು ಈ ಬಟಾಟೆಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈಗ ನೋಡಿ ಚೆನ್ನಾಗಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ನಾನು ಈಗ ಬಟಾಟೆಯನ್ನು ಉದ್ದಕ್ಕೆ ತುಂಡು ಮಾಡಿಕೊಂಡು ಅದರ ಸ್ಟಾರ್ಚ್ ಹೋಗಲು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ನಾನು ಈಗ 5 ನಿಮಿಷ ನೆನೆಸಿಟ್ಟದನ್ನು ಅದರ ಸ್ಟಾರ್ಚ್ ಹೋಗಿದೆ ನೋಡಿದ್ರಲ್ಲ, ಈ ಬಿಳಿ ಬಿಳಿ ಕಾಣ್ತದಲ್ಲ, ಆ ನೀರಿನಿಂದ ತೆಗೆದು ನಾನು ಇದರಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ ಆ ಸ್ಟಾರ್ಚ್ ಇರಬಾರ್ದು. ಸ್ಟಾರ್ಚ್ ಈಗ ಹೋಗಿದೆ 5 ನಿಮಿಷ ನಾನು ಮಾಡಿದ ನಂತರ. ಇದನ್ನೀಗ ಹೀಗೆ ತೆಗೆದುಕೊಳ್ತಾ ಇದ್ದೇನೆ ನೋಡಿದ್ರಲ್ಲ. ಈ ಕಟ್ ಮಾಡಿಕೊಂಡಿನ ಹೋಳಿನ ಮೇಲೆ ಹೀಗೆ ನಾನು ಟವೆಲ್ ಇಟ್ಟುಕೊಂಡು ಹೀಗೆ ಒತ್ತುತ್ತಾ ಇದ್ದೇನೆ. ಯಾಕಂದರೆ ಅದರಲ್ಲಿದ್ದದ್ದು ನೀರಿನ ಅಂಶ ಎಲ್ಲ ಈ ಬಟ್ಟೆ ಹೀರಿಕೊಂಡು ನೀರಿನ ಅಂಶ ಹೋಗ್ತದೆ. ಹೀಗೆ ಮಾಡಿದರೆ ನೋಡಿದ್ದೀರಾ ವೀಕ್ಷಕರೇ, ಈಗ ನಾನು ಆ ಬಟ್ಟೆಯಲ್ಲಿ ಹಾಕಿದ್ರಿಂದ ಈ ಹೋಳುಗಳಲ್ಲಿದ್ದ ನೀರಿನ ಎಲ್ಲ ಅಂಶಗಳು ಹೋಗಿ ಚೆನ್ನಾಗಿ ಆಗಿದೆ ನೋಡಿ. ಹೀಗೆ ಮಾಡಿಕೊಳ್ಬೇಕು. ವೀಕ್ಷಕರೇ, ನಾನು ಈಗ ತುಂಡು ಮಾಡಿದ್ದ ಬಟಾಟೆ ಹೋಳನ್ನು ಬಿಸಿಯಾದ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಹುರಿತಾ ಇದ್ದೇನೆ. ನೋಡಿದ್ರಲ್ಲ, ಹುರಿತಾ ಇದ್ದೇನೆ. ಇದು ಗೋಲ್ಡನ್ ಬ್ರೌನ್ ಆಗುವ ತನಕ ನಾವು ಹುರಿಬೇಕು. ಯಾಕಂದರೆ ಫ್ರೆಂಚ್ ಫ್ರೈ ಹೀಗೆ ಹುರಿದ್ರೆ ಮಾತ್ರ ಕ್ರಿಸ್ಪಿ ಬರುತ್ತೆ. ಹಾಗಾಗಿ ನಾನು ಹೀಗೆ ನೋಡಿ ಗೋಲ್ಡನ್ ಕಲರ್ ಆಗುವ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಹುರಿತಾ ಇದ್ದೇನೆ. ಬ್ರೌನ್ ಆಗುವ ತನಕ ಇದನ್ನು ಹುರಿದುಕೊಳ್ಳುತ್ತಾ ಇದ್ದೇನೆ. ಗೋಲ್ಡನ್ ಬ್ರೌನ್ ಆಗುವ ತನಕ ಇದನ್ನು ಹುರಿದುಕೊಳ್ಳುತ್ತಾ ಇದ್ದೇನೆ. ಆಗಲಿಲ್ಲ, ಇನ್ನೊಂದು ನಿಮಿಷ ಮಾಡಿದರೆ ಕರೆಕ್ಟ್ ಗೋಲ್ಡನ್ ಕಲರ್ ಬರುತ್ತೆ. ವೀಕ್ಷಕರೇ, ನೋಡಿದ್ದೀರಾ? ಈಗ ನೋಡಿ ಈ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಅದನ್ನು ಎಣ್ಣೆಯಿಂದ ತೆಗೆದು ಹೀಗೆ ಇದರಲ್ಲಿ ಬಸಿದು ಎಣ್ಣೆಯನ್ನು ಇದರಲ್ಲೇ ಬಸಿದುಕೊಂಡು ಈ ಟಿಶ್ಯೂ ಪೇಪರ್ನಲ್ಲಿ ಹೀಗೆ ನೋಡಿ ಹರಡಿಕೊಂಡು ಇಟ್ಟು ಬಿಡ್ತೇನೆ ನೋಡಿ. ಈ ಥರ ಬರಬೇಕು. ಈ ಥರ ಗೋಲ್ಡನ್ ಕಲರ್ ಬಂದರೆ ಮಾತ್ರನೇ ಅದು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ನೋಡಲಿಕ್ಕೂ ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ನೋಡಿ. ಹೌದಾ? ಹುರಿದಿಟ್ಟುಕೊಂಡ ಫ್ರೆಂಚ್ ಫ್ರೈಯನ್ನು ಹೀಗೆ ನೋಡಿ ಒಂದು ಬೌಲಲ್ಲಿ ಹಾಕಿಕೊಂಡು ಅದಕ್ಕೆ ಈಗ ನಾನು ಉಪ್ಪಿನ ಹುಡಿ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಚೆನ್ನಾಗಿ ಉಪ್ಪು ತಾಕಬೇಕು ಅದಕ್ಕೆ. ಆ ಗೋಲ್ಡನ್ ಬ್ರೌನ್ ಆದ ಫ್ರೆಂಚ್ ಫ್ರೈಗೆ ಈ ಉಪ್ಪು ತಾಗಿದರೆ ತುಂಬ ಇದಾಯಿತು ನೋಡಿ. ಹೀಗೆ ಬರಬೇಕು. ಹೀಗೆ ಬಂದ ನಂತರ ಈಗ ನಾವು ಇದನ್ನು ಕಂಪ್ಲೀಟ್ ಆಯಿತು. ಈಗ ಚೆನ್ನಾಗಿ ಸರ್ವ್ ಮಾಡ್ಬೋದು ನೋಡಿ. ವೀಕ್ಷಕರೇ, ಈಗ ನಂದು ಫ್ರೆಂಚ್ ಫ್ರೈ ಇಲ್ಲಿ ರೆಡಿ ಆಗಿದೆ. ಈಗ ನಾನು ಇದರ ಜೊತೆ ಟೊಮೆಟೊ ಕೆಚಪ್ಪನ್ನು ರೆಡಿ ಮಾಡ್ತಾ ಇದ್ದೇನೆ ನೋಡಿ. ಯಾಕಂದರೆ ಈ ಫ್ರೆಂಚ್ ಫ್ರೈಯನ್ನು ಹೀಗೆ ಈ ಟೊಮೆಟೊ ಇದರಲ್ಲಿ ಹೀಗೆ ಫ್ರೈಯಲ್ಲಿ ಟೊಮೆಟೊ ಕೆಚಪ್ಪಲ್ಲಿ ಹೀಗೆ ನೋಡಿ ಹೀಗೆ ಬಂದು ಹೀಗೆ ತಿಂದರೆ ತುಂಬ ರುಚಿ ಆಗುತ್ತೆ.
ಮನೆಯಲ್ಲೇ ಮಾಡಿದ ಫ್ರೆಂಚ್ ಫ್ರೈ ಎಷ್ಟು ಚೆನ್ನಾಗಿ ಆಗುತ್ತೆ ನೋಡಿದ್ದೀರಾ ವೀಕ್ಷಕರೇ. ವೀಕ್ಷಕರೇ, ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ನೀವು ನಾನು ಮಾಡಿದ ಫ್ರೆಂಚ್ ಫ್ರೈಯನ್ನು ನೋಡಿದ್ದೀರಲ್ಲ, ನಿಮಗೆಲ್ಲ ಖಂಡಿತವಾಗಿ ಇಷ್ಟವಾಗಿರಬಹುದಂತ ನಾನು ಆಶಿಸುತ್ತೇನೆ. ನೀವು ಸಹ ಹೀಗೇ ಮನೆಯಲ್ಲಿ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೊಟ್ಕೊಂಡು ತುಂಬ ಎಂಜಾಯ್ ಮಾಡಿ. ನಿಮಗೆ ಖುಷಿ ಆಯಿತು, ಚೆನ್ನಾಗಿ ನಾನು ಮಾಡಿದ್ದು ಇಷ್ಟ ಆಯ್ತಂತಾದರೆ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂತ ಪುನಃ ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ ಇದ್ದೇನೆ. ಟಾಟಾ, ಬಾಯ್.